ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನ. ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಎರಡು 2016-17 ಬೇಸಿಗೆ ಹಂಗಾಮಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ 7 ಬೆಳೆಗಳಾದ ಭತ್ತ ನೀರಾವರಿ, ರಾಗಿ ನೀರಾವರಿ, ಸೂರ್ಯಕಾಂತಿ ನೀರಾವರಿ, ನೆಲಗಡಲೆ ನೀರಾವರಿ, ನೆಲಗಡಲೆ ಮಳೆಯಾಶ್ರಿತ, ಈರುಳ್ಳಿ ನೀರಾವರಿ ಮತ್ತು ಟೊಮ್ಯಾಟೊ ಇವುಗಳಲ್ಲಿ ತಾಲೂಕುವಾರು ಮುಖ್ಯ ಬೆಳೆಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಹಾಗೂ ಉಳಿದ ಬೆಳೆಗಳನ್ನು ಹೋಬಳಿ ಮಟ್ಟಕ್ಕೆ ಅಧಿಸೂಚಿಸಲಾಗಿದೆ. ಈ ಯೋಜನೆಯು ಬೆಳೆ ಸಾಲ ಪಡೆದ ರೈತರಿಗೆ ಕಡ್ಡಾಯವಾಗಿರುತ್ತದೆ. ಬೆಳೆ ಸಾಲ ಪಡೆಯದ ರೈತರಿಗೆ ಐಚ್ಛಿಕವಾಗಿರುತ್ತದೆ. ಬೆಳೆ ಸಾಲ ಪಡೆಯದ ರೈತರು ಯೋಜನೆಯಲ್ಲಿ ಪಾಲ್ಗೊಳ್ಳಲು ಹತ್ತಿರದ ಬ್ಯಾಂಕುಗಳನ್ನು ಸಂಪರ್ಕಿಸಿ ಅರ್ಜಿಯೊಂದಿಗೆ ಭೂಮಿ ಹೊಂದಿರುವುದಕ್ಕೆ ದಾಖಲಾತಿಗಳಾದ ಪಹಣಿ, ಖಾತೆ ಪತ್ರ, ಕಂದಾಯ ರಸೀದಿ ನೀಡಬೇಕು. ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆದು ವಿಮಾ ಕಂತನ್ನು ಕಟ್ಟಬೇಕು. 2016-17 ಬೇಸಿಗೆ ಹಂಗಾಮಿನಲ್ಲಿ ಪ್ರಕೃತಿ ವಿಕೋಪ ಅಂದರೆ ಆಲಿಕಲ್ಲು ಮಳೆ, ಭೂಕುಸಿತ ಮತ್ತು ಬೆಳೆ ಮುಳುಗಡೆ ಇವುಗಳಿಂದ ಬೆಳೆ ನಷ್ಟ ಸಂಭವಿಸಿದ್ದಲ್ಲಿ ವೈಯಕ್ತಿಕವಾಗಿ ಬೆಳೆ ನಷ್ಟ ನಿರ್ಧರಿಸಿ ಬೆಳೆ ವಿಮಾ ನಷ್ಟ ಪರಿಹಾರವನ್ನು ನೀಡಲಾಗುವುದು. ಈ ಕಾರಣಗಳಿಂದ ನಷ್ಟ ಸಂಭವಿಸಿದರೆ ವಿಮೆ ಮಾಡಿಸಿದ ರೈತರು ಬೆಳೆ ನಷ್ಟವಾದ 48 ಗಂಟೆಯೊಳಗೆ ಅರ್ಜಿಯನ್ನು ಸಂಬಂಧಿತ ಬ್ಯಾಂಕ್ನಲ್ಲಿ ಅಥವಾ ನೇರವಾಗಿ ವಿಮಾ ಸಂಸ್ಥೆಗಳಿಗೆ ನೀಡಬೇಕು. ಅರ್ಜಿಯಲ್ಲಿ ಬೆಳೆ ವಿವರಗಳನ್ನು, ನಷ್ಟಕ್ಕೆ ಕಾರಣಗಳನ್ನು ಹಾಗೂ ಬೆಳೆ ನಷ್ಟದ ವ್ಯಾಪ್ತಿಯ ವಿವರಗಳನ್ನು ನೀಡಬೇಕು. ವಿಮಾ ಸಂಸ್ಥೆಗಳು ವಿವರಗಳನ್ನು ನಷ್ಟ ನಿರ್ಧಾರಕರನ್ನು ರೈತರ ಜಮೀನಿಗೆ ಕಳುಹಿಸಿಕೊಡುತ್ತದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲೇ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ 2 ವಾರದೊಳಗೆ ಚಂಡಮಾರುತ ಸಹಿತ ಮಳೆ ಮತ್ತು ಅಕಾಲಿಕ ಮಳೆಯಿಂದಾಗಿ ಬೆಳೆ ನಾಶವಾದರೆ ಪ್ರತ್ಯೇಕವಾಗಿ ನಷ್ಟ ನಿರ್ಧಾರ ಮಾಡಿ ಬೆಳೆ ನಷ್ಟ ಪರಿಹಾರವನ್ನು ಇತ್ಯರ್ಥಪಡಿಸಲಾಗುತ್ತದೆ. ಎಲ್ಲ ಬೆಳೆ ಸಾಲ ಪಡೆಯುವ ಹಾಗೂ ಬೆಳೆ ಸಾಲ ಪಡೆಯದ ರೈತರು ಬೇಸಿಗೆ ಹಂಗಾಮಿಗೆ ಪಾಲ್ಗೊಳ್ಳಲು ಕೊನೆಯ ದಿನಾಂಕ 28/2/2017. ಈ ಬಗ್ಗೆ ಹೆಚ್ಚಿನ ಮಾಹಿತಿಗೆ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಬಹುದು. ಹಾಸನ ತಾಲೂಕು ಹೊಳೆತಿಮ್ಮನಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಮಿಥುನ್ ಅವರು ಕೃಷಿ ಭಾಗ್ಯ ಯೋಜನೆಯ ಫಲಾನುಭವಿ. ಈ ಯೋಜನೆಯಡಿ ಕೃಷಿ ಹೊಂಡವನ್ನು ನಿರ್ಮಿಸಿಕೊಂಡು ತಮ್ಮ 4 ಎಕರೆ ಜಮೀನಿನಲ್ಲಿ ಬೆಳೆದಿರುವ ಅಡಿಕೆ, ಶುಂಠಿ ಹಾಗೂ ವಿವಿಧ ರೀತಿಯ ತರಕಾರಿ ಬೆಳೆಗಳಿಗೆ ನೀರುಣಿಸಿ ಮಳೆ ಇಲ್ಲದ ಈ ಸಮಯದಲ್ಲೂ ತಮ್ಮ ಬೆಳೆಗಳನ್ನು ಸಂರಕ್ಷಿಸಿಕೊಂಡಿದ್ದಾರೆ. ಬದುವಿನ ಸುತ್ತಲೂ ಸಿಲ್ವರ್ ಓಕ್ ಮರಗಳನ್ನು ಅವರು ಬೆಳೆದಿದ್ದಾರೆ. ಕೃಷಿ ಹೊಂಡದಲ್ಲಿ ಮೀನು ಸಾಕಣೆಯನ್ನು ಸಹ ಕೈಗೊಂಡಿರುವ ಅವರು ಕೃಷಿ ಭಾಗ್ಯ ಯೋಜನೆಯಿಂದ ಇಂತಹ ಬರಗಾಲದಲ್ಲಿಯೂ ಉತ್ತಮ ಬೆಳೆ ಬೆಳೆಯಲು ಸಾಧ್ಯವಾಗಿದೆ ಎನ್ನುತ್ತಾರೆ ಮಿಥುನ್ ಅವರು. ಅಡಿಕೆಗೆ ತುಂಬಾ ನೀರಿಲ್ಲದಲ್ಲ ತುಂಬಾ ಪ್ರಾಬ್ಲಮ್ ಆಗಿತ್ತು. ಬೋರ್ ಹೊಡಿಸಿದ ಅಂತರ್ಜಲ ಕಮ್ಮಿ ಆಗಿತ್ತಲ್ಲ, ಆಮೇಲೆ ನಂತರ ಹೋಗಿ ಕೃಷಿ ಇಲಾಖೆ ಸಹಾಯದಿಂದ ಕೃಷಿ ಭಾಗ್ಯ ಯೋಜನೆಯಡಿ ಕೃಷಿ ಹೊಂಡ ಹೊಡೆಸ್ಕೊಂಡೆ. ಅದರಿಂದ ನನಗೆ ನೀರು ಮಳೆ ಬಂದಾಗ ನೀರು ತುಂಬ್ಕೊಂಡಾಗ ಅದರಿಂದ ಅಡಿಕೆ ಎಲ್ಲ ಒಣಗೋಗ್ತಿತ್ತಲ್ಲ, ಆ ಟೈಮಲ್ಲೆಲ್ಲ ನೀರನ್ನು ಹೊಡೆದೆ. ಸರಿಯಾದ ಟೈಮಿಗೆ ನೀರು ಕೊಟ್ಟೆ. ಆ ಟೈಮಲ್ಲಿ ನನಗೆ ಬೆಳೆನೂ ಚೆನ್ನಾಯಿತು, ಅಡಿಕೆ ಗಿಡನೂ ಚೆನ್ನಾಯಿತು. ಮತ್ತು ಶುಂಠಿ ಹಾಕಿದ್ದೀನಿ, ಸ್ವಲ್ಪ ಶುಂಠಿಗೂ ನೀರು ಹೊಡೆಯೋಕ್ಕೆ ಸಾಧ್ಯವಾಯಿತು ಅದರಿಂದ. ಇನ್ನು ಅದರಿಂದ ಕೃಷಿ ಇಲಾಖೆಯವರು ಹೇಳಿದ್ದ ಮೇರೆಗೆ ನಾನು ಅದಕ್ಕೆ ಮೀನು ಮರಿನೂ ಬಿಡ್ಬೋದು ಅಂತ ಅನ್ನೋದಕ್ಕೆ 2,000 ಮೀನು ಮರಿನೂ ಬಿಟ್ಟಿದ್ದೀನಿ. ಅದರಿಂದ ಸರಿಯಾದ ಟೈಮಿಗೆ ನನಗೆ ಕೃಷಿ ಭಾಗ್ಯ ಯೋಜನೆಯಿಂದ ಹೊಂಡ ಹೊಡ್ಸ್ಕೊಂಡ್ರಿಂದ ಬೋರಲ್ಲಿಂದ ನೀರು ಬರೋದಕ್ಕೆ ಅಂತರ್ಜಲನೂ ಹೆಚ್ಚಾಯಿತು. ಅದರಿಂದ ಕೃಷಿ ಬೋರಲ್ಲಿದ್ದಾಗ ಬೋರಲ್ಲಿ ನೀರು ಯೂಸ್ ಮಾಡ್ಕೊತೀನಿ, ಇಲ್ಲ ಅಂತಂದಾಗ ಅದರಲ್ಲಿ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಕೃಷಿ ಹೊಂಡದಿಂದ ನೀರು ಯೂಸ್ ಮಾಡ್ಕೊಂಡು ಬೆಳೆಗೆ ಸರಿಯಾದ ಟೈಮಿಗೆ ನೀರನ್ನ ಕೊಡ್ತೀನಿ. ಅದರಿಂದ ಸ್ವಲ್ಪ ಮೆಣಸಿನ ಗಿಡನೂ ಎಲ್ಲ ಅಡಿಕೆನೂ ಚೆನ್ನಾಗಿದೆ. ನಾನೀಗ ಶುಂಠಿ ಹಾಕಿದ್ದೀನಿ, 1 5 ಚೀಲ ಶುಂಠಿ ಹಾಕಿದ್ದೀನಿ.
ತೋಟಗಾರಿಕೆ ಇಲಾಖೆ ಅದಕ್ಕೆಲ್ಲ ಮೈಕ್ರೋಜೆಟ್ ಮಾಡಿದ್ದೀನಿ. ಕೃಷಿ ಹೊಂಡದಿಂದ ನೀರು ಹೊಳ್ಕೊಳ್ತೀನಿ, ಅದಕ್ಕೆ ಮೈಕ್ರೋಜೆಟ್ ಮಾಡಿದ್ದೀನಿ. ನೀರು ಜಾಸ್ತಿ ಬೇಕಾಗಲ್ಲ ಮೈಕ್ರೋಜೆಟ್ ಮಾಡಿರೋದ್ರಿಂದ. ಅಡಿಕೆಗೆಲ್ಲ ಎಲ್ಲ ಅದಕ್ಕೂ ಮೈಕ್ರೋಜೆಟ್ ಮಾಡಿದ್ದೀನಿ. ಮತ್ತು ಮೆಣಸಿ ಗಿಡ ಹಾಕಿದ್ದೀನಿ. ಅಡಿಕೆ ಒಳಿಕೆ ಸ್ವಲ್ಪ ನೆರಳಾಗಲಿ ಅಂತ ಹೇಳ್ಬಿಟ್ಟು ನೀರು ಇದಾಗಲಿ ಅಂತ ಮೆಣಸಿ ಗಿಡನೂ ಹಾಕಿದ್ದೀನಿ. 2 ವರ್ಷ ಆಯ್ತು ಗಿಡ ಕೊಟ್ಟು. ಸುತ್ತ ಬದಿಗೆಲ್ಲ ಸಿಲ್ವರ್ ಗಿಡ ಹಾಕಿದ್ದೀನಿ. ಇನ್ನು ತರಕಾರಿ ಬೆಳಿತೀವಿ, ಮೂಲಂಗಿ, ಸೌತೆಕಾಯಿ, ಇನ್ನು ಆ ಥರದ್ದು ಅಂತ ಹೇಳ್ಬಿಟ್ಟು ಎಲ್ಲ ತರಕಾರಿಗಳು ಬೆಳಿತೀವಿ. ಮತ್ತು ಜೋಳ ಹಾಕಿದ್ದು, ಜೋಳಕ್ಕೂ ನೀರು ಹೊಡೆಯೋಕ್ಕೆ ಸಾಧ್ಯವಾಯಿತು ಇದರಿಂದ. ಈಗ ಸ್ವಲ್ಪ ಬರ ಪರಿಸ್ಥಿತಿಲಿದ್ದಾಗ ಇದರಿಂದೆಲ್ಲ ಉಪಯೋಗಿಸ್ಕೊಂಡು ಸ್ವಲ್ಪ ಜೋಳ ಹಾಕಿದ್ದೆ. 1 ಬ್ಯಾಗ್ ಜೋಳ ಹಾಕಿದೆ. ಜೋಳನೂ ಚೆನ್ನಾಗಿ ಇಳುವರಿ ಬಂತು. ಸರ್ ಮುಂಚೆ ನೀರು ಇರ್ತಿರ್ಲಿಲ್ಲ, ಸರಿಯಾಗಿ ನಾನು ಸರಿಯಾದ ಟೈಮಿಗೆ ನೀರು ಕೊಡೋಕ್ಕಾಗ್ತಿರ್ಲಿಲ್ಲ. ಈ ಕೃಷಿ ಹೊಂಡ ಬಂದಮೇಲೆ ನನಗೆ ಸ್ವಲ್ಪ ನೀರು ಸರಿಯಾದ ಟೈಮಿಗೆ ನೀರು ಕೊಡೋದ್ರಿಂದ ಅದರಿಂದ ನನಗೆ ಆದಾಯನೂ ಹೆಚ್ಚಾಯಿತು. ನನಗೆ ಸರಿಯಾದ ಟೈಮಿಗೆ ನೀರು ಕೊಟ್ಟಿದ್ದರಿಂದ. ಈಗ ಕೃಷಿ ಹೊಂಡ ಹೊಡ್ಕೊಂಡಾದ್ಮೇಲೆ ಡೀಸೆಲ್ ಮೋಟ್ರ್ ಕೊಟ್ಟಿದ್ದಾರೆ, ಜೆಟ್ಟು ಪೈಪು ಕೊಟ್ಟಿದ್ದಾರೆ ಸಹಾಯಧನದಿಂದಲೇ. ಅದರಿಂದ ನೀರು ಹೊಡ್ಕೊಂಡು ನಾನು ಸರಿಯಾದ ಟೈಮಿಗೆ ನೀರು ಕೊಡ್ತಾಯಿದ್ದೀನಿ. ಇದರಲ್ಲಿ ನಮ್ಮೂರವರು ಸುಮಾರು ಜನ ನನ್ನನ್ನು ನೋಡ್ಕೊಂಡು ಸುಮಾರು ಜನ ಒಂದು 7-8 ಕೃಷಿ ಹೊಂಡನೂ ಹೊಡ್ಸ್ಕೊಂಡಿದ್ದಾರೆ. ನಾನು ಈ ಕೃಷಿಯಲ್ಲಿ ನನಗೆ ಪರವಾಗಿಲ್ಲ ಸರ್, ನೆಮ್ಮದಿಯಾಗಿದ್ದೀನಿ ಸರ್ ನಾನೀಗ. ಪಶುಪಾಲಕರು ಪಶುಸಂಗೋಪನಾ ಕಾರ್ಯಚಟುವಟಿಕೆ ಇಲಾಖಾ ಸೌಲಭ್ಯ ಹಾಗೂ ಸಲಹೆಗಳ ಮಾಹಿತಿಯನ್ನು ರಾಜ್ಯಾದ್ಯಂತ ಇರುವ ಕಿಸಾನ್ ಕಾಲ್ ಸೆಂಟರ್ನ ಟೋಲ್ ಫ್ರೀ ದೂರವಾಣಿ ಸಂಖ್ಯೆ 1800-425-0012 ಹಾಗೂ 080-2341-7100 ಈ ಸಂಖ್ಯೆಗೆ ಸಂಪರ್ಕಿಸಿ ಉಚಿತವಾಗಿ ಸೌಲಭ್ಯವನ್ನು ಪಡೆಯಬಹುದು. ಪಶುಪಾಲಕರು ಪಶುಸಂಗೋಪನಾ ಕಾರ್ಯಚಟುವಟಿಕೆ ಇಲಾಖಾ ಸೌಲಭ್ಯ ಹಾಗೂ ಸಲಹೆಗಳ ಮಾಹಿತಿಯನ್ನು ರಾಷ್ಟ್ರಾದ್ಯಂತ ಇರುವ ಕಿಸಾನ್ ಕಾಲ್ ಸೆಂಟರ್ನ ಟೋಲ್ ಫ್ರೀ ದೂರವಾಣಿ ಸಂಖ್ಯೆ 1800-180-1551 ಈ ಸಂಖ್ಯೆಗೆ ಸಂಪರ್ಕಿಸಿ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.